ಇದು ಅತ್ಯಂತ ನಿರಾಶಾದಾಯಕವಾಗಿರುವಂತಹ ಬಜೆಟ್. ಹಣಕಾಸಿನ ಸ್ಥಿತಿಯನ್ನ ಸುಧಾರಿಸುವಂತ ಯಾವುದೇ ಕ್ರಮ ಇಲ್ಲ, ಫಿಸ್ಕಲ್ ಕನ್ಸಾಲಿಡೇಷನ್ ಇಲ್ಲ. ಕಳೆದ ವರ್ಷ ಯಾವುದನ್ನ ಬಜೆಟ್ ಅಲ್ಲಿ ಹೇಳಿದ್ರು ಆ ಹಣ ಯಾವುದು ಖರ್ಚು ಮಾಡಿಲ್ಲ. ಉದಾಹರಣೆಗೆ 5,000 ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ಮಾಡಬೇಕಂದ್ರೆ ಒಂದು ನಯಾ ಪೈಸೆ ಕೂಡ ಖರ್ಚು ಮಾಡಿಲ್ಲ. ಕಳೆದ ವರ್ಷ ಏನು ಅವರು ರೆವಿನ್ಯೂ ಕಲೆಕ್ಷನ್ ಮಾಡಬೇಕು, ರೆವಿನ್ಯೂ ಕಲೆಕ್ಷನ್ ಮಾಡಿಲ್ಲ. ಸುಮಾರು 10,000 ಕೋಟಿ ರೂಪಾಯಿ ಕಡಿಮೆ ಮಾಡಿದ್ದಾರೆ. ವೆಚ್ಚನೂ ಕೂಡ ಕಡಿಮೆ ಮಾಡಿದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಇದೆ. ಅದಲ್ಲದೆ ಈ ವರ್ಷ ಯಾವುದೇ ರೀತಿಯ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸುವಂತ ಯಾವುದೇ ದಿಟ್ಟ ಕ್ರಮ ಇಲ್ಲ. ಹೀಗಾಗಿ ಹೆಚ್ಚಿನ ಸಾಲವನ್ನು ತೆಗೆದುಕೊಳ್ಳದೆ ಇದರ ಸಾಧನೆ ಆಗಿದೆ. ಈ ಬಜೆಟ್ ಕರ್ನಾಟಕವನ್ನ ಸಾಲದ ಕೂಪಕ್ಕೆ ಇನ್ನಷ್ಟು ನೂಕಿದೆ. ಕರ್ನಾಟಕ ಆರ್ಥಿಕ ಒಂದು ಸಂಕಷ್ಟಕ್ಕೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಈ ಬಜೆಟ್ ಕೊಟ್ಟಿದೆ. ಹೀಗಾಗಿ ಇದೊಂದು ಜನ ವಿರೋಧಿ ಮತ್ತು ಅಭಿವೃದ್ಧಿ ವಿರೋಧಿ ಬಜೆಟ್. ನೋಡ್ರಿ, ಉತ್ತರ ಕರ್ನಾಟಕಕ್ಕೆ ಪ್ರಾದೇಶಿಕ ಸಮತೋಲನ ಮಾಡೋದಕ್ಕೆ ಯಾವುದೂ ಕ್ರಮಗಳಿಲ್ಲ. ಕಲ್ಯಾಣ ಕರ್ನಾಟಕನ ಹೇಳಿದಂತೆ 5,000 ಕೋಟಿ ಕೊಟ್ಟಿದ್ರೆ ಈ ವರ್ಷ ಕೊಟ್ಟಿದ್ರೆ ಖರ್ಚು ಮಾಡೋದಲ್ಲ. ಅದು ಅದೇ ರೀತಿ SCP TSP ಹಣ ಒದಗಿಸಿದ್ರು ಕೂಡ ಖರ್ಚು ಮಾಡೋದಲ್ಲ. ಮತ್ತೆ ಇದು ನಮ್ಮ ಕಿತ್ತೂರು ಕರ್ನಾಟಕಕ್ಕೆ ಶೂನ್ಯ ಕೊಡುಗೆ. ಏನೇ ಇದ್ರೂ ಬೆಂಗಳೂರು ಮತ್ತು ಮೈಸೂರು ಸೀಮಿತವಾಗಿರುವಂತಹ ಒಂದು ಬಜೆಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.